ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ತಿಳ್ಕೊಂಡು ನಾವು ಆರಾಮದೇವಿ ನೋಡ್ರಿ ಫ್ರೆಂಡ್ಸ್. ಇವತ್ತು ನಾವು ಮಿರೇಜ್ಗೆ ಹೋಗ್ತೀವಿ ಅಂತ ಹೇಳಿದ್ವಲ್ಲ ರೀ, ಈಗ ಹೊರಟೇವ್ರಿ ಫ್ರೆಂಡ್ಸ. ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ, ಬರ್ರಿ ಶಾಪಿಂಗ್ ಮಾಡೋಕ್ಕೆ. ಫ್ರೆಂಡ್ಸ್, ಮಿರಜ್ ಬಂದೀವಿ ನಾವೀಗ ಡಿಮಾರ್ಟ್ಗೆ. ಒಳಗೆ ಒಂದು ವಿಡಿಯೋ ಮಾಡೋಕ್ಕಲ್ಲ, ಹೋಯ್ತು ಇಲ್ಲೋ ನೋಡೋಣ ಫ್ರೆಂಡ್ಸ್. ಅವ್ನು ಕಾಲಿನ ಕಾಯಿ ಬಿಡ್ಬ.
ಫ್ರೆಂಡ್ಸ ನಿನ್ನೆ ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ರೀ, ಲೇಟಾಗಿ ಬಂದೀವಿ ರೀ. ನಿನ್ನೆ ಬಂದು ಅಂತದ ಏನೇನು ಶಾಪಿಂಗ್ ಮಾಡಿದಂತ ತೋರ್ಸೋಕ್ಕಾಗಲ್ಲ ರೀ. ಅದಕ್ಕೆ ಇವತ್ತು ಬೆಳಗ್ಗೆ ಮತ್ತೆ ಕಂಟಿನ್ಯೂ ಮಾಡಾಕತ್ತೇನೆ ರೀ ಫ್ರೆಂಡ್ಸ. ನೀನು ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದೇವಿ ಅಂತ ತೋರಿಸ್ತೀನಿ ರೀ. ಇದು ನಿಮ್ಗೆ ಇದು ಫಸ್ಟ್ ನಮ್ಮ ಮಗಳಿಗೆ ಬ್ಯಾಗ್ ತೊಗೊಂಡ್ರಿ. ಇದಕ್ಕೆ 700 ಈ ಬ್ಯಾಗ. ಸಣ್ಣ ಮಗಳು ತೊಗೊಂಡ್ರಿ ಇದನ್ನು ಬ್ಯಾಗ. ಆಮೇಲೆ ಇನ್ನೊಂದು ವಾಟ್ರ್ ಬಾಟಲ್ ತೊಗೊಂಡ್ರಿ. ಇದೆಲ್ಲ ಸಣ್ಣವ್ರು ತೊಗೊಂಡ್ರಿ ಇದು ವಾಟ್ರ್ ಬಾಟಲ್. ಇದು ಪ್ರೈಸ್ ಬಂದು 79 ರೂಪೀಸ್ ರೀ. ಈ ಬಾಟಲ್ ರೇಟ್ ಬಂದು ಕಾಣಿಸಾಕತ್ತೈತೆ ಅಂದ್ಕೊಂಡ್ರಿ 79 ರೂಪೀಸ್. ಆಮೇಲೆ ಇದೊಂದು ಎಕ್ಸಾಮ್ ಬರೆಯೋಕ್ಕಂತ ಪ್ಯಾಡ್ ತೊಗೊಂಡ್ರಿ. ಇದು 40 ರೂಪೀಸ್ ರೀ ಪ್ಯಾಡಿಗೆ. ಇದು ತೊಗೊಂಡ್ರಿ. ಆಮೇಲೆ ಇದೊಂದು ಪೋಸ್ಟ್ ತೊಗೊಂಡ್ರಿ. ಇದು 39 ರೂಪೀಸ್ ಪೋಚ್. ಇದೊಂದು ಪೆನ್ ಹಾಕಬೇಕಂತೇಳಿ ಇದೊಂದು ಪೋಸ್ಟ್ ತೊಗೊಂಡ್ರಿ. ಆಮೇಲೆ ಟಿಫಿನ್ ಬಾಕ್ಸ್ ಇದ್ದು ಬೇಡ ಅಂತಂತಂದ್ರೆ ಟಿಫಿನ್ ಬಾಕ್ಸ್ ತೊಗೊಂಡ್ರಿ. ಒಂದೊಂದು ಮಗ್ ಒಂದು ಸಣ್ಣ ಮಗಳಿಗೆ ಒಂದೊಂದು 290 ರೀ. 2 ಬಾಕ್ಸ್ ತೊಗೊಂಡ್ರಿ ಅಂಥವ. 2 ಬಾಕ್ಸ್ ತೊಗೊಂಡ್ರಿ. ಸಣ್ಣ ಮಗಳು ಒಂದು ಮಗಗೊಂದು 2 ಬಾಕ್ಸ್ ತೊಗೊಂಡ್ರೆ. ಆಮೇಲೆ ಇವ ಫೈಲ್ ದೊಡ್ಡಕ್ಕೆ ಮಗಳಿಗೆ ಫೈಲ್ ಬೇಕಂತ್ರಿ. ಇವ ಪೇಪರ್ಸ್ ಹಾಕಿಡಾಕ ಇವು ತೊಗೊಂಡ್ರಿ. ಇವನ್ನ ಕವರ್ಗಳು ಎಲ್ಲ ಹಿಂಗೆ ಕವರ್ ತೊಗೊಂಡ್ರವನ್ನ. ಆಮೇಲೆ ಇವ ಖರ್ಚಿಪ್ ಬೇಕಂತೇಳಿ ಖರ್ಚಿಪ್ ತೊಗೊಂಡ್ರವನ್ನ 59 ರೂಪೀಸ್. ಇವಕ್ಕೆ 4 ಪೀಸ್ ಅದಾವ್ರಿ. ಇವ ಖರ್ಚಿಪ್ಪ ಸಾಫ್ಟ್ ಚಲೋ ಅದಾವ, ಅದಕ್ಕೆ ತೊಗೊತೀನಿ ಮಮ್ಮಿ ಅಂತಂದ್ರೆ ತೊಗೊಂಡ್ರಿ. ಇದು ತೊಗೊಂಡ್ರೆ. ಆಮೇಲೆ ಪೆನ್ ಹಾಕಾಕದು ಬಾಕ್ಸ್ ಬೇಕಂತಂದು ಇದು ಬಾಕ್ಸ್ ತೊಗೊಂಡ್ರಿ. ಇವು ಬಾಕ್ಸ್ ಪೆನ್ ಹಾಕಕ್ಕೆ ಬೇಕು ಮಮ್ಮಿ ಅಂತಂದ್ರೆ ಇವು ಬಾಕ್ಸ್ ತೊಗೊಂಡ್ರು. ಆಮೇಲೆ ಇವು ದೊಡ್ಡ ಮಗಳಿಗೆ ರೀ. ಯಾಕಂದ್ರೆ ನಾವು ಹೋಗೋದು 3 ತಿಂಗ್ಳಿಗೆ ಒಂದು ಸರ್ತಿ ಹೋಗ್ತೀವಲ್ರಿ ಆಕಿ ಮೀಟ್ ಆಗಕ್ಕೆ. ಆಮೇಲೆ ಅಲ್ಲಿ ಖಾಲಿ ಆಗೈತೆ ಅಂದ್ರೆ ನಾವು ಕೊಡ್ಸೋಕೆ ಇದನ್ನು ಇರೋಂಗಿಲ್ಲ, ಅಲಾವ್ ಇರೋದಿಲ್ಲ. ಬೇರೆ ಯಾರು ಹೋಗ್ತಾನಂದ್ರೂ ಅಲಾವ್ ಕೊಡೋಂಗಿಲ್ಲ. ಸ್ಕೂಲ್ದಾಗ ಭಾಳ ಸ್ಟ್ರಿಕ್ಟ್ ಐತ್ರಿ. ಪೇರೆಂಟ್ಸ್ ಅಷ್ಟೇ ಹೋಗ್ಬೇಕ್ರೆ ಸ್ಕೂಲಿಗೆ ಅವ್ರು ಮೀಟ್ ಆಗಬೇಕಾದ್ರೆ. ಅದು ಅವ್ರ ಮಂತ್ಲಿ ಒಂದು ಸರ್ತಿ ಟೈಮಿಂಗ್ ಕೊಟ್ಟಿರ್ತಾರೆ, ಸೆಕೆಂಡ್ ಸ್ಯಾಟರ್ಡೇಗೆ ಒಂದು ಸರ್ತಿ. ಅವಾಗ ಅಷ್ಟೇ ಹೋಗ್ಬೇಕಾಗತ್ತೆ ಫ್ರೆಂಡ್ಸ ಮೀಟ್ ಆಗಕ್ಕೆ. ನಮಗೆ ದೂರ ಭಾಳ ಆಗ್ತೈತೆ, ನಮ್ಗೆ ಹೋಗೋಕೆ ಆಗಂಗಿಲ್ಲ. ನಾವು 3 ಮಂತ್ಗೆ ಒಂದು ಸರ್ತಿ ಹೋಗ್ತಿರೋ ಭೇಟಿ ಆಗಕ್ಕೆ. ಅದ್ರ ಸಂಬಂಧ ಪೆನ್ ಒಂದು ಸರ್ತಿ ಬಾಕ್ಸ್ ಅಂತಲೇ ತೊಗೊಂಡ್ಬಿಡ್ತೀವ್ರಿ ಆಕಿಗೆ. ಎಷ್ಟು ತೊಗೊಂತಾರೆ. ಈಗ ಫ್ರೆಂಡ್ಸ್ ನೋಡಿರಿ, ನಾವು ಚಿಕ್ಕವರಿದ್ದಾಗ ಇದು ರಿನಾಲ್ಸ್ ಪೆನ್ ಅಂದರೆ ದೊಡ್ಡ ಫೇಮಸ್ ಪೆನ್ ರೀ ಇದು. ಈಗ ನಮ್ಮ ಮನೆಯವ್ರು ಇದು ನೋಡಿದ ತಕ್ಷಣ ಇಲ್ಲ ಚಲೋ ಬರ್ತೈತೆ ಪೆನ್, ಇದನ್ನ ತೊಗೊಳಂತ ಇದೊಂದು ಬಾಕ್ಸ್ ಕೊಡಿಸಿದ್ರು ಆಕಿಗೆ. ಪೆನ್ ಇದು ಚಲೋ ಬರ್ತೈತೆ. ನಾವು ಚಿಕ್ಕವರಿದ್ದಾಗ ಫಸ್ಟ್ 2 ರೂಪಾಯಿ ಇದ್ದು ರೀ. ಆಮೇಲೆ 5 ರೂಪಾಯಿ ಅದು ರೀ. ಆಮೇಲೆ ಪೆನ್ನ ಬಂದದು ರೀ. ಈಗ ನಾವು ನಿನ್ನಲ್ಲಿ ಡಿಮಾರ್ಟ್ನಾಗ ನೋಡಿದ ತಕ್ಷಣ ರೀ ನಮ್ಮ ಮನೆಯವ್ರು ಇಲ್ಲ ಪೆನ್ ತೊಗೊಳ್ಳೋಣ ಚಲೋ ಭಾಳ ಬರ್ತಾವಂಥೇಳಿ ತೊಗೊಂಡ್ರಿ. 189 ರೂಪೀಸ್ ರೀ ಇದು ಒಂದು ಬಾಕ್ಸಿಗೆ. ಇದರಲ್ಲಿ ಎಷ್ಟು ಪೀಸ್ ಇರ್ತಾವಂತೇನು 45 ಪೀಸ್ ಇರ್ತಾವೆ ನೋಡ್ರಿ ಇದ್ರ ಪೆನ್. ಇವ ಚಲೋ ರೀ ಪೆನ್, ಚಲೋ ಭಾಳ ಬರ್ತಾವೆ. ಅದಕ್ಕೆ ಇದೊಂದು ಬಾಕ್ಸ್ ತೊಗೊಂಡಿರೋ ಆಕಿಗೆ ಇರಲಿ ಅಂಥೇಳಿ. ಆಮೇಲೆ ಮತ್ತು ಇವಾಗ ಪೇಪರ್ಸ್ ಹಾಕಾಕಂಥೇಳಿ ಇಂಥ ಸೀಟ್ ತೊಗೊಂಡ್ರಿ ನಾವು ಕವರ ಪೇಪರ್ಸ್ ಹಾಕಿಡಾಕಂಥೇಳಿ. ಆಮೇಲೆ ಇವು ಪೇಸ್ಟ್ ತೊಗೊಂಡ್ರಿ. ಇದ್ರೊಳಗೆ ಈ ಬಾಕ್ಸ್ನಾಗ 3 ಪೀಸ್ ಇರ್ತಾವೆ ರೀ. ಅದು ಚಲೋ ಅನಿಸ್ತೈತೆ ನಮ್ಗೆ, ರೀಸ್ನಬಲ್ ರೇಟ್ ಅನಿಸ್ತ್ರಿ ಇದು. ಈ ಹೊರಗಡೆ ತೊಗೊಂಡು ಹೋದ್ರೆ 100 ರೂಪೀಸ್ ಐತ್ರಿ ಇದು. ಕೋಲ್ಗೇಟ್ ಸಾಲ್ಟ್ ಆ್ಯಕ್ಟಿವ್ ರೀ. ಮತ್ತು ಅಲ್ಲಿ ನಾವು ಈಗ ತೊಗೊಂಡಿವಲ್ರಿ, ಅಲ್ಲಿ ಆಫರ್ದಾಗಿತ್ತು ಇದು 344 ಇತ್ತು ಇದು. ಆಫರ್ 344ಕ್ಕೆ 3 ಪೀಸ್ ಅಂತ ಇರ್ತದ. ಆಫರ್ನಾಗ 200 ರೂಪೀಸ್ ರೀ 3 ಪೀಸ್ ತೊಗೊಂಡಿವಿ ನಾವು. ಇದು ಪೇಸ್ಟ್ ಚಲೋ ಐತ್ರಿ ಇದು. ಆಮೇಲೆ ಇದು ಓರಲ್ ಬಿ ಅಂಥೇಳಿ ಇದು ಬ್ರಷ್ ತೊಗೊಂಡ್ರಿ. ಇವು 4 ಪೀಸ್ ಅದಾವ್ರಿ. ಇವು 4 ಪೀಸಿಗೆ 145 ರೂಪೀಸ್ ರೀ ಇದು. 145 ರೂಪೀಸ್ ಅದು. ಅಲ್ಲಿ ಆಫರ್ನ್ಯಾಗ ಇದು 120 ರೂಪೀಸ್ ಬಿದ್ದೈತ್ರಿ ಇದು. ಆಮೇಲೆ ಅಲ್ಲಿ ಏನಾದರೂ ನಮ್ಮ ಬಟ್ಟೆ ಹಾಕೊಳಕ್ಕೆ ಬೇಕು ಮಮ್ಮಿ ಅಂತೇಳಿ ಇವತ್ತು ಸ್ಮೈಲಿ ಇದು ತೊಗೊಂಡ್ರಿ. ಇವನ್ನ ಬಟ್ಟೆ ಹಾಕಕ್ಕೆ ಬೇಕಂತ 35 ರೂಪೀಸ್ಗೆ 2 ಪೀಸ್ ಇವೆರಡು ತೊಗೊಂಡಲ್ಲ. ಆಮೇಲೆ ಈ ಕಲರ್ಸ್ ಆಕೆ ಪೇಂಟ್ ಮಾಡ್ತಾಳ್ರಿಪ್ಪ, ಪೇಂಟ್ ಮಾಡಕ್ಕೆ ಬೇಕಂತೇಳಿ ಒಂದು ಕಲರ್ಸ್ ತೊಗೊಂಡ್ರಿ. ಇವು ಕಲರ್ಸ್ ಬೇಕಂತೇಳಿ ಇವು ಕಲರ್ ಪೇಂಟಿಂಗ್ ತೊಗೊಂಡ್ರಿ. ಪೇಂಟಿಂಗ್ ಮಾಡ್ತಾಳ್ರಿ ಆಕೆ.
ಇವು ಪೇಂಟಿಂಗ್ ಬಾಕ್ಸ್ಗಳು ತೊಗೊಂಡ್ರಿ. ಕಲರ್ಸ್ ಚಂದ ಇದಾವ್ರಿ ಕಲರು. ಅದು ಇವು ಪೇಂಟಿಂಗ್ ಬಾಕ್ಸ್ ತೊಗೊಂಡ್ರಿ. ಆಮೇಲೆ ಕ್ಯಾಲಿಗ್ರಫಿ ಮಾಡೋಕೆ ಕಲರ್ಸ್ ತೊಗೊಂಡ ನೋಡ್ರಿ. ಈ ಥರ ಡಬಲ್ ಸೈಡ್ ಇದಾವ್ರಿವ, 2 ಕಡೆ ಕಲರ್ಸ್ ಇದಾವ್ರಿವ. ಇದು ಚೆನ್ನಾಗಿ ಅನಿಸ್ತಾರೆ ನಮಗೆ. ಇದೊಂಥರ ಏನು ಡಿಫ್ರೆಂಟ್ ಐತಿ. ಇದು ನೋಡ್ರಿ 2 ಸೈಡ್. ಈ ಕಡೆ ಒಂದು ಸ್ವಲ್ಪ ರಫ್ ಮೂಡ್ತೈತ್ರಿ ಇದು. ಆಮೇಲೆ ಈ ಕಡೆ ಸೈಡ್ ಎಕ್ದಮ್ ಸ್ಮಾಲ್ ನೋಡ್ರಿ, ಎಷ್ಟು ಚಂದ ಐತೆ ನೋಡ್ರಿ ಇದು. ಇದು ಚಲೋ ಅನಿಸ್ತ್ರಿ ಅದು ತೊಗೊಂಡು ನೋಡ್ರಿ. ಅದು ಪ್ರೈಸ್ ಬಂದು $250 ರೀ ಇದ್ರ ಪ್ರೈಸ್. ಅದು ಚಲೋ ಅನಿಸ್ತ್ರಿ ಅದು. ಇದ್ರ ಪ್ರೈಸ್ ಬಂದು $250 ಐತ್ರಿ. ಇದು ಆಫರ್ನಾಗ $199 ಸಿಕ್ತು ನೋಡ್ರಿ ಆಫರ್ದಾಗ. ಇದು ನೋಡ್ರಿ $250 ಐತಿ ಇದ್ರ ಆಫರ್. ಕಾಣಿಸ್ತೈತೆ ಇಲ್ಲಿ ಗೊತ್ತಾಗೋದ್ರ $250 ಐತ್ರಿ ಇಲ್ಲಿ. ಅದು ಆಫರ್ನಾಗ $199 ಸಿಕ್ತು ನಮ್ಗೆ. ಆಮೇಲೆ ಬುಕ್ಸ್ ಒಂದೆರಡು ಬೇಕಂತೇಳಿ ಬುಕ್ಸ್ ತೊಗೊಂಡ್ರಿ. ಎರಡು ಬುಕ್ಸ್ ತೊಗೊಂಡ್ವ. ಆಮೇಲೆ ಅಲ್ಲಿ ಬಟ್ಟೆ ತೊಳ್ಕೊತಾರಲ್ರಿ, ಸಮುದ್ರ ನೀರು ಅಷ್ಟು ಇದನ್ನ ಆಗಂಗಿಲ್ಲ ಬಟ್ಟೆ. ಈಗ ಕಂಫರ್ಟ್ ತೊಗೊಂಡ್ರಿ, ಒಂದು ಫ್ರೀ ಇತ್ರದ. ಒಂದು ಬಿಗ್ ತೊಗೊಂಡ್ರೆ ಸ್ಮಾಲ್ ಫ್ರೀ. ಅದು ಅಲ್ಲಿ ಹೊರಗಡೆ ನಮ್ಗೆ ಪ್ರೈಸ್ ಜಾಸ್ತಿ ಐತ್ರಿ. ಇದು $235 ಐತಿ. ಅದು ನಮಗೆ ಅಲ್ಲಿ ಆಫರ್ನ್ಯಾಗ ರೀ ಇದು. ಬಿಲ್ ಕಾರ್ಡ್ ನೋಡ್ಬೇಕು. ಭಾಳ ಕಡಿಮೆ ರೇಟ್ನೇ ನಮಗೆ $220 ಅಷ್ಟು ಸಿಕ್ಕೈತ್ರಿ ಇದು. $220 $200 ಸಿಕ್ಕೈತ್ರಿ ಇದು ನಮ್ಗೆ ಆಫರ್ದಾಗಿತ್ತು ಅಲ್ಲಿ ಈಗ. ಆಮೇಲೆ ಇವು ಕಾಂಬೋ ಸೆಟ್ ರೀ, ಇವ ತೊಗೊಂಡ್ರಿ. ಕಾಂಬೋ ಸೆಟ್ ಒಂದು ಬಾಚಿನ್ಕರಿ ಇದು ಸೆಟ್ ಐತ್ರಿ. ಇದು ಸೆಟ್ಟೇ ತೊಗೊಂಡ್ರಿ. $66 ಐತ್ರಿ ಇದು. ಆಮೇಲೆ ಇದು ಆಫರ್ನಾಗ $59. ಆಮೇಲೆ ಕ್ಲಿಪ್ ತೊಗೊಂಡ್ರಿ ಇವ $39 ಕ್ಲಿಪ್. ಆಮೇಲೆ ಫ್ರೆಂಡ್ಸ ಇವ ಬೆಡ್ಶೀಟ್ ತೊಗೊಂಡ್ರಿ 2. ಬೆಡ್ಶೀಟ್ ಆಫರ್ ಚಲೋ ಅನಿಸ್ತು ನಮಗೆ. ಅಲ್ಲಿ ಕ್ವಾಲಿಟಿನೂ ಮಸ್ತ್ ಐತ್ರಿ. ನಾವೀಗ ಹೊರಗಡೆ ತೊಗೊಂಡ್ರೆ $500 ಐತಿ. ನಾವು ನೋಡಿ ಹಜಾರ್ ಅಂಗಡಿ ಒಳಗೆ $500 ಐತಿ. ಬಟ್ ಅಲ್ಲಿ ಏನೋ ಆಫರ್ನಾಗ ಹಾಕಿದ್ರು ಅವ್ರು $169 ನೋಡ್ರಿ ಫ್ರೆಂಡ್ಸ್. $169. ಅಲ್ಲಿ ನಮ್ಗೆ ಚಲೋ ಅನಿಸ್ತಿರಿ ಬೆಡ್ಶೀಟ್. ನಾವು ಅಲ್ಲಿ ಮನೆ ಹಜಾರ್ ಅಂಗಡಿಗೆ ಹೋಗಿದ್ದು ನಿಮಗೆ ವಿಡಿಯೋ ಮಾಡಿ ಹಾಕಿದ್ದಲ್ರಿ ಫ್ರೆಂಡ್ಸ್. ಅಲ್ಲಿ ನಾವು ಇದೇ ಕ್ವಾಲಿಟಿ ಬೆಡ್ಶೀಟ್ ನೋಡಿದ್ರಿ, $500 ಇರ್ತದ. ಬಟ್ ಇಲ್ಲಿ ಆಫರ್ನಾಗ ಇತ್ತು, ಚಲೋ ಅನಿಸ್ತು ನಮಗೆ. ಅದಕ್ಕೆ ಒಂದು 2 ಬೆಡ್ಶೀಟ್ ತೊಗೊಂಡ್ರು ನಾವು. ಇದೊಂದು ಅದೊಂದು 2 ಬೆಡ್ಶೀಟ್ ತೊಗೊಂಡು. ಇದು $169. ಕ್ವಾಲಿಟಿ ಚಲೋ ಅದಾವ್ರಿ, ಎಕ್ದಮ್ ಸಾಫ್ಟ್ ಐತೆ ಅದಾವ್ರಿ, ಚಲೋ ಕ್ವಾಲಿಟಿ ಇದಾವ್ರಿ. ಅದು ನೋಡಿ ತೊಗೊಂಡು ಕಮ್ಮಿ ರೇಟ್ ಅನ್ಸ್ಬಿಟ್ಲೆ 2 ಬೆಡ್ಶೀಟ್ ಅವಳಿಗೆ ತೊಗೊಂಡಿರಿ. ಆಮೇಲೆ ಅವ್ಳಿಗೆ ಬೆಡ್ ಕೊಟ್ಟಿರ್ತೀವಲ್ರಿ, ಬೆಡ್ನಾಗ ಹಾಸಕ್ಕೆ ಬೇಕು, ಚೇಂಜ್ ಮಾಡೋಕೆ ವಾಪಸ್ ಅವರು ವಾರಕ್ಕೆ ವೀಕ್ಲಿ ಒಂದು ಸರ್ತಿ ಇದು ತೊಳಿತಾರೆ ರೀ. ವೀಕ್ಲಿ ಒಂದು ಸರ್ತಿ ಚೇಂಜ್ ಮಾಡಿ ಕೊಡ್ಬೇಕಾಗ್ತೈತೆ ರೀ. ಆಮೇಲೆ ಪ್ಯಾಂಟ್ ಒಂದು 2 ತೊಗೊಂಡ್ರಿ ಅವಳು. ಇದು ಪ್ರೈಸ್ ಬಂದು $299. ಉಲ್ಟಾ ಮಾಡೋದ್ರಿಂದ $299. ಕ್ವಾಲಿಟಿ ಚಲೋ ಅದಾವ್ರಿ, ಸಾಫ್ಟ್ ಚಲೋ ಕ್ವಾಲಿಟಿ ಇದಾವ್ರಿ. ನಾವು ಈಗ ಹೊರಗಡೆ ತೊಗೊಂಡ್ರೆ ರೇಟ್ ಜಾಸ್ತಿ ಇದಾವೆ ಫ್ರೆಂಡ್ಸ್. ಈಗ ಅಲ್ಲಿ ಆಫರ್ನಾಗ ಇತ್ತಂತ ನಮಗೆ ಗೊತ್ತಿರಲಿಲ್ಲ ಆಫರ್ ಐತೆ ಅಂತ ಹೇಳಿ ಫ್ರೆಂಡ್ಸ್. ನಾವು ಹಂಗೆ ಹೋಗಿದ್ವಿ. ಬಟ್ ಅಲ್ಲಿ ಆಫರ್ನಾಗ ಹಾಕಿದ್ರಲ್ಲ ಏನೋ ಅದು ಏನು ಆಫರ್ ಇಟ್ಟಿದ್ರು ನಮಗೇನು ಗೊತ್ತಾಗಲಿಲ್ಲ. ಒಟ್ಟು ಆಫರ್ನಾಗಿತ್ತು, ಚಲೋ ಆಫರ್ ಸಿಕ್ತು ನಮಗೆ. ನೀನು ತೊಗೊಂಡು ಬಂದರೆ ಇದು $199. ಇದು ಚಲೋ ಐತ್ರಿ, ಕ್ವಾಲಿಟಿ ಸಾಫ್ಟ್ ಐತ್ರಿ, ಚಲೋ ಐತಿ ಕ್ವಾಲಿಟಿ. ಇದೊಂದು ತೊಗೊಂಡ್ರಿ. ಆಮೇಲೆ ಟೀ ಶರ್ಟ್ಗಳು ತೊಗೊಂಡ್ರಿ. ನೀವು ಹಾಸ್ಟೆಲ್ ಮಕ್ಕಳಿಗೆ ಏನು ಕೊಟ್ಟರು ಕಡಿಮೆನೇ, ಮನೆಗಿರೋರು ಚಲೋ ರೀ. ಯಾವುದಾದ್ರೂ ಒಂದು ಇದ್ರೆ ಯೂಸ್ ಮಾಡ್ಕೊತ ತಿರುಗಾಡ್ತಾರೆ. ಇದು $149. ಇದು ಟೀ ಶರ್ಟ್. ಇದು ಚಲೋ ಐತ್ರಿ, ಕ್ವಾಲಿಟಿ ಸಾಫ್ಟ್ ಐತಿ, ಚಲೋ ಐತ್ರಿ. ಆಮೇಲೆ ಇದೊಂದು ಟೀ ಶರ್ಟ್ ತೊಗೊಂಡ್ರಿ. ಇದು ಕ್ಯಾಪದ್ದು. ಇನ್ನು ಮಳೆಗಾಲ ಬಂತಲ್ರಿಲ್ಲ, ಹುಡಿ ಅಂತ್ರಿ ಇದೆ ಶರ್ಟ. $299 ಈ ಶರ್ಟ. ಚಲೋ ಐತ್ರಿ. ಇದು ಫುಲ್ ತೊಗೊಳೈತಿ, ಫುಲ್ ಸ್ಲೀವ್ಸ್ ಇದ್ದದ ನೋಡಿ ತೊಗೊಂಡಿಡ್ರಿ. ಇದು ಕ್ಯಾಪ್ ಐತಿ.
ಆಮೇಲೆ ಇನ್ನು ಮಳೆಗಾಲ ಅಲ್ರಿ, ಅಲ್ಲಿ ಆ ಕಡೆ ಮಳೆ ಭಾಳ ಜಾಸ್ತಿ ರೀ, ಅದ್ರ ಸಂಬಂಧ ಅದು ಇರಲಿ ಮಮ್ಮಿ ತೊಗೊತಾನೆ ಅಂತ ತೊಗೊಂಡೋಳ್ರಿ. ಆಮೇಲೆ ಇದೊಂದೇನು ಟಿ ಶರ್ಟ್ ತೊಗೊಂಡ್ರಲ್ಪ ಡಿಫ್ರೆಂಟ್, ಇದು ಯಾವುದು ಅನುಶ್ರೀ ಹಾಕ್ಕೊಂತಾಳಂತ ಅಂತ ಶರ್ಟ್ ತೊಗೊಂಡಾಳೆ. ಇದೇನಪ್ಪ ನಮಗೇನು ಆಕೆಗೆ ಇಷ್ಟ ಆತ್ರಿ ತೊಗೊಂಡ್ರಿ. ಚಂದ ಐತ್ರಿ, ಡಿಫ್ರೆಂಟ್ ಒಂಥರ. ಇದು 399 ರುಪೀಸ್ ಶರ್ಟು, 399 ರುಪೀಸು ಇದು ತೊಗೊಂಡ್ರೆ. ಆಮೇಲೆ ಇವು ನೈಟ್ ಅವ್ರ ಹಾಸ್ಟೆಲ್ ಇನ್ಫಾರ್ಮ್ ಕೊಟ್ಟಿರ್ತಾರೆ ಫ್ರೆಂಡ್ಸ್ ಅವ್ರು, ಆದ್ರೂ ಒಂದೊಂದು ಸರ್ತಿ ಬೇಕಾಗ್ತಾವೆ ಮಮ್ಮಿ ಅಂತಂದ್ರೆ ಇದು ಒಂದು ಪ್ಯಾಂಟ್ ತೊಗೊಂಡ್ರೆ 249 ರುಪೀಸ್, 249 ರುಪೀಸ್ ಪ್ಯಾಂಟ್ ತೊಗೊಂಡು 3/4 ಪ್ಯಾಂಟ್ ಇದು ತೊಗೊಂಡು. ಆಮೇಲೆ ಇದೊಂದು ನಾವು ಹೋದ ತಕ್ಷಣ ಫ್ರೆಂಡ್ಸ ಅಲ್ಲಿ ಮಾಲ್ದಾಗ ನಾವು ಹೋದ ತಕ್ಷಣ ಅಲ್ಲಿ ಒಂದು ಯಾರೋ ತೊಗೊಳತ್ತಿದ್ರು ಅದು ಇದನ್ನ ತೊಗೊಂಡು ಅವ್ರು ಯಾಕೋ ನಂಗೆ ಯಾಕಂತ ಗೊತ್ತಿಲ್ಲ, ಅವ್ರು ಮತ್ತು ಹ್ಯಾಂಗರ್ಗೆ ರಿಟರ್ನ್ ಹಾಕಿದ್ರು ಅವರು. ನಾನು ನೋಡಿದ ತಕ್ಷಣ ಇಷ್ಟ ಆತ್ರಿ ಇದು ಫ್ರೆಂಡ್ಸ, ತೊಗೊಂಡ್ರೆ ಅದು ಮಗಳು ತೊಗೊಳ್ತಾಳೆ, ತೊಗೊಳಿಕ್ಕೆ ನಂಗೆ ಯೂಸ್ ಮಾಡೋಕ್ಕಾಗ್ತೈತೆ ಅಂತ ತೊಗೊಂಡೆ. ಅವಳು ನೀನು ಯೂಸ್ ಹಾಕೊಂಡು ನೋಡಿದ್ಲು, ಮಮ್ಮಿ ಚೆಂದ ಐತಿದ್ದ ನಾನು ಇಟ್ಕೊತೀನಿ ಅಂತ ತೊಗೊಂಡ್ರೆ. ಇದು 499 ರುಪೀಸ್, ಚಲೋ ಐತ್ರಿ ಇದು, ಕ್ವಾಲಿಟಿನೂ ಚೆಂದ ಐತ್ರಿ ಇದು. ಅವ್ರ ಹುಡುಗಿಯರಿಗೆ ಇದು ಟಾಪ್ ಒಂದು ಹಾಕೊಂಡ್ರು ನಡೀತಿದ್ರಿ ಇದು, ಚಲೋ ಐತ್ರಿ ಇದು, ತೊಗೊಂಡು ಕ್ವಾಲಿಟಿನೂ ಮಸ್ತ್ ಐತ್ರಿ. ಇದೊಂದು ಟಾಪ್ ತೊಗೊಂಡೋಡ್ರಿ. ಆಮೇಲೆ ಒಂದೆರಡು ಮ್ಯಾಪ್ಕಿನ್ ತೊಗೊಂಡೋಡ್ರಿ, ಅವನ್ನ ಬೇಕಂತೇಳಿ ಟಿಫಿನ್ ಕದು ಹೋದಾಗ ಅದು ಬೇಕಾಗ್ತಿದ್ದು ಮಮ್ಮಿ ಡಿನ್ನರ್ ಹೋದಾಗ ಅಂತೇಳಿ ಒಂದೆರಡು ನ್ಯಾಪ್ಕಿನ್ ತೊಗೊಂಡ್ರಿ. ಆಮೇಲೆ ನಮ್ಮ ಮಗ ಅವ್ನು ಪ್ಯಾಂಟ್ ಯೂಸ್ ಮಾಡಂಗಿಲ್ಲ ಫ್ರೆಂಡ್ಸ್, ಅವನು ಯಾವಾಗಲೂ ಹಾಫ್ ಪ್ಯಾಂಟ್ ಯೂಸ್ ಮಾಡ್ತಾನೆ. ಅದಕ್ಕೆ ಇವಾಗ ಇವನು ತೊಗೊಂಡಿದ್ರು, ಕ್ವಾಲಿಟಿ ಚಲೋ ಅದಾವ ಅಂಥೇಳಿ. ಇದ್ರ ಪ್ರೈಸ್ ಬಂದು 149 ರುಪೀಸ್, 149 1 ಪೀಸ್ ಇವು ಹಾಫ್ ಪ್ಯಾಂಟ. ಇಂಥ ಒಂದು 2 ಪೀಸ್ ತೊಗೊಂಡು ಫ್ರೆಂಡ್ಸ, 149 ರುಪೀಸ್ಗೆ 2 ಪೀಸ್. ಚಲೋ ಕ್ವಾಲಿಟಿ ಇದಾವ್ರಿ, ಇವ ಸಾಫ್ಟ್ ಅದಾವ. ಅವ್ನಿಗೆ ಯಾವಾಗಲೂ ನಾವು ಮುಂಚೆ ಅವ್ನು ಚಿಕನ್ ಇದ್ದಾಗಿಂದ ಇದೇ ತನ್ನಾಗ ಅವ್ನು ಪ್ಯಾಂಟ್ ಹಾಫ್ ಪ್ಯಾಂಟ್ ಯೂಸ್ ಮಾಡಿದ್ರು ನಾವು. ಆಮೇಲೆ ಅವ್ಗೆ ಅದೇ ರೂಢ ಆಗ್ಬಿಟ್ಟೈತ್ರಿ. ಈಗ ಫುಲ್ ಪ್ಯಾಂಟ್ ಹಾಕೋದೇ ವಿಶೇಷ ಕಡಿಮೆ ರೀ ಅವನು, ಏನು ಸುಮ್ಮನೆ ಫಂಕ್ಷನ್ಗೆ ಹೊಂಟ್ರೆ ಅಷ್ಟೇ ಯೂಸ್ ಮಾಡ್ತಾನೆ, ಇಲ್ಲಕ್ಕ ಹಾಫ್ ಪ್ಯಾಂಟ್ ಯೂಸ್ ಮಾಡ್ತಾನೆ. ಆಮೇಲೆ ಇದನ್ನು ವಾಟ್ರ್ ಬಾಟಲ್ ನಮ್ಮ ದೊಡ್ಡ ಮಗಳು ತೊಗೊಂಡೋಡ್ರಿ. ಇದ್ರ ಪ್ರೈಸ್ ಬಂದು 199 ಕಾಣಿಸ್ತಾಯ್ತು ನೋಡಿರಿ ಫ್ರೆಂಡ್ಸ, 199 ರುಪೀಸ್ ಇದು ಬಾಟಲ್. ಆಮೇಲೆ ಇದು ಬಾಟಲ್ ತೊಗೊಳಕ್ಕೆ ಬ್ರಷ್ ಬೇಕಂತ ಇದೊಂದು ಬ್ರಷ್ ತೊಗೊಂಡೋಡ್ರಿ. ಇದ್ರ ಪ್ರೈಸ್ ಬಂದು 39 ರುಪೀಸ್ ಬಾಟಲ್ ತೊಗೊಳಕ್ಕೆ ಬ್ರಷ್. ಆಮೇಲೆ ಆಯಿಲ್ ಬೇಕಲ್ರಿ ಹೆಣ್ಮಕ್ಳಿಗೆ, ಫಾರ್ಚೂನ್ ಇವು ಒಂದು ಬಾಟಲ್ ತೊಗೊಂಡ್ರಿ ಆಯಿಲ್ಲ. ಸಾರಿ ಫ್ರೆಂಡ್ಸ, ಇದು ಪ್ಯಾರಾಚೂಟ್ ಆಯಿಲ್ ತೊಗೊಂಡಿದ್ರೆ ನಾವು ಫಸ್ಟ್ ಫಾರ್ಚೂನ್ ನಾ ತೊಗೊಂಡಿದ್ರೆ ಅದು ಇದ್ರೆ ಆಯಿಲ್ ತೊಗೊಂಡಿನಿ ರೀ, ನಾ ಕನ್ಫ್ಯೂಸ್ ಆಗಿರಿ. ಪ್ಯಾರಾಚೂಟ್ ಆಯಿಲ್ ಇದ್ರಿದ. ಆಮೇಲೆ ಇದೊಂದು ನನಗೆ ತೊಗೊಂಡ್ರಿ ಫ್ರೆಂಡ್ಸ್, ಇದು ತಲೆ ಬಾಚ್ಕೊಳಕ್ಕೆ. ಆಮೇಲೆ ಕರ್ಲಿ ಹೇರ್ ಮಾಡ್ಕೊಳಕ್ಕೆ ಅದು ಬಾಚುನ್ಕಿ ಕಟ್ಟಾಗೈತ್ರಿ ಫ್ರೆಂಡ್ಸ್, ಅದಕ್ಕೆ ಇದೊಂದು ತೊಗೊಂಡಿರಿ. ಅಲ್ಲಿ ಆಫರ್ನಾಗ ರೀ ಇದು 199 ರುಪೀಸ್ ಇತ್ತು ನೋಡಿ ಫ್ರೆಂಡ್ಸ್, ಇದು ತೊಗೊಂಡಿರಿ. ಆಮೇಲೆ ಇದು ಸ್ಟಿಕ್ಕರ್ ತೊಗೊಂಡ್ರಿ. ಆಮೇಲೆ ಇದೊಂದು ತೊಗೊಂಡ್ರಿ, ಪೆನ್ ಅದು ಭಾಳ ಇರ್ತಾವಲ್ರಿ ಯೂಸ್ ಮಾಡಿ ಹಾಕಬೇಕಂತೇಳಿ ಇದೊಂದು ಕಪ್ ತೊಗೊಂಡ್ರಿ. ಇದರ ಪ್ರೈಸ್ ಬಂದು 110 ರುಪೀಸ್, 110 ರುಪೀಸ್. ಚಲೋ ಐತ್ರಿ ಕ್ವಾಲಿಟಿನೂ. ಆಮೇಲೆ ಅವ್ರು ಬೇರೆ ಯಾವ ಸೋಪ್ ಯೂಸ್ ಮಾಡಂಗಿಲ್ಲ, ಮೈಸೂರು ಸ್ಯಾಂಡಲ್ ಸೋಪ ಯೂಸ್ ಮಾಡೋದು. ಈ ಒಂದು ಬಾಕ್ಸ್ ತೊಗೊಂಡಿರಿ ಮೈಸೂರು ಸ್ಯಾಂಡಲ್ ಸೋಪ. ಆಮೇಲೆ ಇದು ನನ್ನ ಮಗ ತೊಗೊಂಡ್ರಿ ಬಾಟಲ್ ಅವನಿಗೆ ಅಂತೇಳಿ, ಇದು ಕ್ಯಾಪ್ ಅದು ಹಾಕಿ ಅವ್ನು ಕುಡಿಯೋಕೆ ಚಲೋ ಆಗ್ತೈತಂತ ಇದೊಂದು ಅವ್ನಿಗೆ ತೊಗೊಂಡು ಬಾಟಲ. ಇದ್ರ ಪ್ರೈಸ್ ಬಂದು 59 ರುಪೀಸ್, 59 ರುಪೀಸ್ ಇದೊಂದು ಬಾಟಲ್ ತೊಗೊಂಡು. ಆಮೇಲೆ ನಮ್ಮ ಮಗ ಕೂಲ್ ಬೇಕಂತ ಸೋಪ, ಈ ಕೂಲ್ ಡೆಟಾಲ್ ಸೋಪ್ ತೊಗೊಂಡು ಫ್ರೆಂಡ್ಸ. ಅಲ್ಲಿ ಹೋದ ತಕ್ಷಣ ಕೂಲ್ ಸೋಪ್ ಬೇಕಂತ, ಅದ್ರ ಹೆಸರು ಗೊತ್ತಿಲ್ಲ ಅವ್ನಿಗೆ. ಆದರೆ ಅವ್ನು ಅಡ್ವರ್ಟೈಸ್ಮೆಂಟ್ ನೋಡ್ತಿರ್ತಾನೆ, ಚಿಂಟು ಟಿ ವಿ ನೋಡೋದು ಜಾಸ್ತಿ ಅವನ, ಯಾವಾಗಲೂ ಅದ್ರೊಳಗೆ ಅಲ್ಲಿ ಹೇಳ್ತಾನೆ ಪಪ್ಪ ನಂಗೆ ಕೂಲ್ ಸೋಪ್ ಬೇಕು. ಅದು ನಮಗೆ ಅರ್ಥ ಆಗೋದದು ಯಾವುದಂತ ಹೇಳಿ.
ಅವನಿಗೆ ಅಂತಂದು ಅವ್ನು ಟ್ರಾವೆಲ್ದಾಗ ಹಾಕಿದ್ದಲ್ಲ ಕಾಲು ನಡೆಯೋಕೆ ಬರೋಂಗಿಲ್ಲ ಅಂತೇಳಿ ಅದಕ್ಕೆ ಅವ್ರ ಪಪ್ಪರ ಟ್ರಾವೆಲ್ ತೊಗೊಂಡು ಹೋದ್ರು ಅವನಿಗೆ. ನಿನಗೆ ಯಾವ್ದು ಬೇಕಾದ್ರೆ ನೀನು ನೋಡು ಅಂತಂದು ಅಲ್ಲಿ ಹೋದ ತಕ್ಷಣ ಡೆಟಾಲ್ ಸೋಪ್ ಬಿಡ್ದೆ. ಇದು ಯಾಕೆ ಕೂಲ್ ಸೋಪ್ ಪಪ್ಪ ಇದು ಅಡ್ವರ್ಟೈಸ್ಮೆಂಟ್ನೇ ತೋರಿಸ್ತಾರೆ ಕೂಲ್ ಇರ್ತೈತೆ ಅಂತೇಳಿ ಅದು ತೊಗೊಂಡಿವಿ. ಅವ್ನ ಫ್ರೆಂಡ್ಸ್ ಇದ್ದ ಅವ್ನು 4 ಪೀಸಿಗೆ ಇದು 145 ರುಪೀಸ್ ಇದು ತೊಗೊಂಡು ಫ್ರೆಂಡ್ಸ ಅವನಿಗೆ. ಆಮೇಲೆ ಬಕೀಟ್ ಬೇಕಂತಂದ ಈಗ ಹೋಸತಿ ಹೋಗಿ ಬರಬೇಕಾದ್ರೆ ತೊಗೊಂಡು ಬಂದಿವಿ. ಅದು ಬಕೀಟ್ ಬೇಡ ಅಂತಂದು ಬಕೆಟ್ ತೊಗೋತೇನೆ ಮಮ್ಮಿ ಅಂತಂದು. ಇದೊಂದು ಸುಮ್ಮನೆ ಬಟ್ಟೆ ವಾಶ್ ಮಾಡ್ಕೊಂಡು ಹಾಕಿದಾಗ ಅದು ತೊಗೊಂಡು ಹಾಕೋಬೇಕಂಥೇಳಿ ಇದೊಂದು ಸ್ಮಾಲ್ ಬಕೆಟ್ ತೊಗೊಂಡೆ. ಇದ್ರ ಪ್ರೈಸ್ ಬಂದು 99 ರುಪೀಸ್. ಕ್ವಾಲಿಟಿ ಚಲೋ ಅದಾವ್ರಿವೆ. ಆಮೇಲೆ ಇನ್ನೊಂದು ದೊಡ್ಡ ಬಕೆಟ್ ಬೇಕಂತೇಳಿ ಇದು ಸ್ನಾನಕ್ಕೆ ಬೇಕಲ್ರಿ ದೊಡ್ಡ ಬಕೆಟ. ಇದೊಂದು ದೊಡ್ಡ ಬಕೆಟ್ ತೊಗೊಂಡೋಳೆ. ಇದ್ರ ಪ್ರೈಸ್ ಬಂದು 329 ರುಪೀಸ್. 329 ರುಪೀಸ್. ಬಕೆಟ್ ಚಲೋ ಅದಾವೆ. ಇದು ಆಫರ್ನಾಗ 329 ಹಿಡಿದಾರೆ. ಆಫರ್ದಾಗ ಏನು ಹಾಕಿಲ್ರಿ ಇದನ್ನ ಬಕೆಟ. 329 ಹಿಡಿದಾರೆ ಇದು ತೊಗೊಂಡು ಬಕೆಟ. ಆಮೇಲೆ ಫ್ರೆಂಡ್ಸ ಇದೊಂದು ಸನ್ಸಿಲ್ಕ್ ಶಾಂಪೂ ಹಾಕಿ ಸನ್ಸಿಲ್ಕ್ ಯೂಸ್ ಮಾಡ್ತಾಳ್ರಿ. ಸನ್ಸಿಲ್ಕ್ ಶಾಂಪೂ ಅಂತ ತೊಗೊಂಡ್ರಿ. ಇದು ಆಫರ್ನಾಗ ಪ್ರೈಸ್ ಇತ್ತು ಇದು 330 ಇತ್ತು. ಇದು ಆಫರ್ನಾಗ 330 ಆಫರ್ನಾಗ 295 ಹಿಡ್ದಾರೆ ಇದನ್ನ ಸನ್ಸಿಲ್ಕ್ ಶಾಂಪೂ. ಆಮೇಲೆ ಇದೊಂದು ಸೆಟ್ ಚಪ್ಪಲ್ ತೊಗೊಂಡ್ವಿ ಡೈಲಿ ಮನೆಯಾಗ ಯೂಸ್ ಮಾಡೋಕ್ಕಂತೇಳಿ. ಇದಕ್ಕೆ 229 ತೊಗೊಂಡು. ಇದು ನಮ್ಮ ಮಗ ಕ್ರಾಕ್ಸ್ ತೊಗೊಂಡ್ರೆ ಅವ್ರ ಅಕ್ಕನ ಸೆಲೆಕ್ಷನ್ ಇದೆ. ಇದು ತೊಗೊಂಡ್ರೆ ಇದ್ರ ಪ್ರೈಸ್ ಬಂದು 149 ರುಪೀಸ್. ಇದು ತೊಗೊಂಡು. ಆಮೇಲೆ ಮಗಳ ಬಟ್ಟೆ ತೊಗೊಳಕ್ಕೆ ಸೋಪ್ ಬೇಕಲ್ರಿ, ಸರ್ಫ್ ಎಕ್ಸೆಲ್ ರೀ. ಇದು ಒಂದು ಪ್ಯಾಕೆಟ್ ಒಳಗೆ 4 ಪೀಸ್ ಇರ್ತಾವೆ ಇವ. ಇದು ತೊಗೊಂಡಿವಿ. ಇದು ಪ್ರೈಸ್ ಏನು ಗೊತ್ತಾಗಲಿಲ್ಲ ಫ್ರೆಂಡ್ಸ್ ನನಗೆ ಹೆಂಗೆ ಹಿಡಿದ್ರು ಅಂತೇಳಿ. ಇದು ಒಂದು ಪ್ಯಾಕೆಟ್ನಾಗ 4 ಪೀಸ್ ಇದಾವೆ ಇದ್ರಾಗ. ಇಂಥ ಒಂದು 10 ಏನೋ ತೊಗೊಂಡಿವಿ ಇವ. 10 ಬಾಕ್ಸ್ ತೊಗೊಂಡಿವಿ ಇಂಥವ. ಆಮೇಲೆ ಫ್ರೆಂಡ್ಸ ಮೊನ್ನೆ ನನ್ನ ಮಗಳಿಗೆ ದೋಸೆ ಮಾಡ್ಬೇಕಂತ ಅಕ್ಕಿ ನೆನೆ ಇಟ್ಟಿದ್ದೆ. ನಾ ಇಲ್ಲಾಗಿದೆ ಫ್ರೆಂಡ್ಸ. ನಮ್ಮ ಮಗಳಿಂದ ಮಮ್ಮಿ ನಾ ರುಬ್ತೇನೆ ಅಕ್ಕಿ ಅಂತೇಳಿ ರುಬ್ಬಕ್ಕೆ ಹೋದ್ಲ. ಮಿಕ್ಸರ್ ಒಂದು ಖರಾಬ್ ಮಾಡಿ ಇಟ್ಟಿಡ್ರಿಪ್ಪ. ಅದ್ರೊಳಗೆ ಉರಿನೇ ಎದ್ದುಬಿಟ್ಟಿದ್ರಿ ಫ್ರೆಂಡ್ಸ್. ಅದು ಹೆಂಗೆ ಏನೋ ಗೊತ್ತಾಗಲಿಲ್ಲ. ನಾವು ಅವಳು ಆಡಾಕತ್ತಿದ್ರು ಬಂದೀವಿ ನಾವು ಮನೆಗೆ. ನಮ್ಮ ಮನೆಯವರು ನಾವು ರೂಮ್ನಲ್ಲಿ ಕುಂತೇವ್ರಿ. ನಮ್ಮ ಬಾಜು ಕಾಲಕ್ಕೆ ಕುಂತ ಮಾಡಾಕತ್ತಾಡ್ರಿ. ಅದು ಹೆಂಗೆ ಫ್ರೆಂಡ್ಸ್ ಹಾಕಿ ನೀರು ಕಡಿಮೆ ಹಾಕಿದ್ದಕ್ಕೆ ಹೆಂಗೆ ಏನೋದು ಫುಲ್ ಉರಿ ಹತ್ಕೊಂಡು ಬಿಟ್ಟು ಮಿಕ್ಸರ್ನಾಗ ರೀ. ನಮ್ಮ ಮನೆಯವರು ಓದದ ನೀರು ತುಂಬಿ ಒಂದು ಬುಟ್ಟಿ ಒಳಗೆ ಇಟ್ಟಿದ್ರಿ. ಬುಟ್ಟಿ ಒಳಗೆ ಮಿಕ್ಸರ್ ಹಾಕಿ ಬಿಟ್ಬಿಟ್ರಿ ಅದನ್ನು. ಅದು ಉರಿ ಮತ್ತು ಆರ್ಸಕ್ಕೆ ಬರೋದಿಲ್ಲ ರೀ ಅದನ್ನ. ಆಮೇಲೆ ಅದಕ್ಕೆ ಬೇಡ ಅಂತೇಳಿ ಅದು ಖರಾಬ್ ಆಯ್ತು ಬೇಡ ಅಂಥೇಳಿ ನೀನು ಮತ್ತೊಂದು ಬಜಾಜ್ ಕಂಪ್ನಿದು ಮಿಕ್ಸಿ ತೊಗೊಂಡಿವಿ ಫ್ರೆಂಡ್ಸ್ ನೀನೆ. ಇದು ಚಲೋ ಐತ್ರಿ. ಒಳಗೆ ಮೆಟೀರಿಯಲ್ ಚಲೋ ಐತೆ ಎಲ್ಲ ನೋಡಿ ನೀನು ಚೆಕ್ ಮಾಡಿ ತೊಗೊಂಡಿರಿದೆ. ಇದ್ರ ಪ್ರೈಸ್ ಬಂದು 2500 ಫ್ರೆಂಡ್ಸ್. ಇದಕ್ಕೆ ನೀನೇ ತೊಗೊಂಡಿವ್ರಿ. ಅದು ಆಫರ್ನಾಗ ಇದ್ರಿ. ಹೊರಗಡೆ ತೊಗೊಂಡ್ರೆ 3000 ರೂಪಾಯಿ ಏನೋ ಐತ್ರದ. ಆಫರ್ನಾಗ ನೀನು 2500 ರೂಪಾಯಿ ಕೊಡ್ತಿದ್ದಾನೆ. ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಡು ನೀನು ಬಂದಿರಿ. ಟೋಟಲ್ ಅಮೌಂಟ್ ಎಲ್ಲ ಕೂಡಿ 17,000 ರೂಪಾಯಿ ಆಯಿತು ಫ್ರೆಂಡ್ಸ್. 17,000 ರೂಪಾಯಿ ಶಾಪಿಂಗ್ ಮಾಡಿ ನಿನ್ನೆ. ಆಮೇಲೆ ಮತ್ತು ಬರ್ತಾ ಅಲ್ಲೇ ಹಾದಿ ಒಳಗೆ ಊಟ ಮಾಡ್ಕೊಂಡು ಲೇಟ್ ಆಗೈತೆ ಅಂತೇಳಿ ಅಲ್ಲೇ ಹೋಟೆಲ್ದಾಗ ಊಟನೂ ಮಾಡ್ಕೊಂಡು ಬಂದ್ವಿ ಫ್ರೆಂಡ್ಸ. ನೋಡಿ ಫ್ರೆಂಡ್ಸ ಎಲ್ಲರೂ ಹೆಂಗೆ ಅನಿಸ್ತು ವಿಡಿಯೋ, ನಾವು ನೀನು ಶಾಪಿಂಗ್ ಹೋದ ವಿಡಿಯೋ ಅಂತ ಕಮೆಂಟ್ ಮಾಡಿರಿ ಪ್ಲೀಸ್ ಫ್ರೆಂಡ್ಸ. ಆಮೇಲೆ ಫ್ರೆಂಡ್ಸ ನಿನ್ನೆ ಇಂಥವ ಚಾಕ್ಲೇಟ್ ತೊಗೊಂಡ್ರಿ 3 ಜನ ಒಂದೊಂದು ರೀ. ಈ ಚಾಕ್ಲೇಟ್ ಬೇಕಂತ ತೊಗೊಂಡ್ರಿ ಫ್ರೆಂಡ್ಸ್. ಅದು ಇನ್ನೊಂದು ಇದನ್ನೊಂದು ಈ ಮನೆಗೆ ಬಂದ ತಕ್ಷಣ ಜಗಳಕ್ಕೆ ಸ್ಟಾರ್ಟ್ ಮಾಡ್ಯಾರ. ಮುಂಚೆ ತೊಗೊಂಡು ನನಗೆ ಅದು ಬೇಕು ಇದು ಬೇಕಂತ ಅಲ್ಲಿ ಚಾಯ್ಸ್ ಮಾಡಿ ತೊಗೊಂಡಾರೆ. ಮನೆಗೆ ಬಂದ ತಕ್ಷಣ ನನಗೆ ಅದು ಬೇಕು ಇದು ಬೇಕು ಜಗಳಕ್ಕೆ ಸ್ಟಾರ್ಟ್ ಮಾಡಿರಿ. ಇದು ಬಬ್ಲಿ
ಡೈರಿ ಮಿಲ್ಕ್ ಸಿಲ್ಕ್ ಬಬ್ಲಿ ಇದು 195 ರುಪೀಸ್ ನೋಡಿ ಫ್ರೆಂಡ್ಸ್. ಇಲ್ಲೈತಿ 195 ರುಪೀಸ್. ಸಿಲ್ಕ್ ರೋಸ್ಟೆಡ್ ಆಲ್ಮಂಡ್ ಇದ್ರ ಪ್ರೈಸ್ ಬಂದು ಇದು ಫ್ರೆಂಡ್ಸ 195 ರುಪೀಸ್ ರೀ. ಇವು 2 ಚಾಕ್ಲೇಟ್ ಅದನ್ನು. ಆಮೇಲೆ ಡೈರಿ ಮಿಲ್ಕ್ ಚಾಕ್ಲೇಟ್ ಒಂದು ತೊಗೊಂಡ್ರೆ ಅದು 120 ರುಪೀಸ್ ಅದೊಂದು. ನಿನ್ನೆ ಅದೇ ಲಾಸ್ಟಿಗೆ ಮತ್ತೆ ಜಗಾಡಿ ಏನು ಅಂದ್ಕೊಂಡ್ರೆ ಮತ್ತು ಇಬ್ಬರು ಅಕ್ಕ ತಂಗಿಯರು ಕೊಡಿ ಇಲ್ಲ 3 ಜನ 3 ಹಂಚ್ಕೊಂಡು ತಿನ್ನೋನು ಅಂತ ಹೇಳಿ ನೀನು ಒಂದು ಡೈರಿ ಮಿಲ್ಕ್ ಚಾಕ್ಲೇಟ್ ಕಟ್ ಮಾಡಿ 3 ಜನ ತಿಂದ್ರಿ. ಇವು 2 ಇಟ್ಟಾರ್ರಿ. ಇವತ್ತು ಇವ್ನ ಕಟ್ ಮಾಡಿ ಇವತ್ತು ಜಗಾಡಿ ಮತ್ತೆ ತಿಂತಾರೆ ನೋಡಿ. ಆಮೇಲೆ ಫ್ರೆಂಡ್ಸ ಇದೊಂದು ಸ್ಮಾಲ್ ಬಾಟಲ್ ತೊಗೊಂಡ್ರಿ. 35 ರುಪೀಸ್ ಇದೆ. ಇದೊಂದು ವಾಟರ್ ಬಾಟ್ಲ್ ಸ್ಮಾಲ್ ಇರಲಿ ಅಂತ ತೊಗೊಂಡ್ರಿ. ಆಮೇಲೆ ಇಂಥದ್ದೊಂದು ಬಾಕ್ಸ್ ತೊಗೊಂಡ್ರಿ. ಕಾಕ್ ತೊಗೊಂಡ್ರಿ. ಇದೊಂದು ಬಾಕ್ಸ್ ಅದು ಎಲ್ಲಿ ಇಟ್ಟಾರೇನೋ ರೀ. ನೀನು ಆಟ ಆಡೋಕೆ ತೊಗೊಂಡಿದ್ರಿ. ಇದೊಂದು ಬಾಕ್ಸ್ ತೊಗೊಂಡ್ರಿ ಕಾಕ ನೋಡ್ರಿ ಫ್ರೆಂಡ್ಸ್. ಇಲ್ಲ ನೋಡ್ರಿ ಇದು ಈ ಥರನೇ ಬಾಕ್ಸ್ ಐತ್ರಿ. ಕಲರ್ಸ್ ಚಂದ ಅದಾವ್ರಿ ಕಲರ್ಸ್. ನೋಡ್ರಿ ಆಟ ಆಡ್ಬೇಕು ಅನಿಸ್ತದ್ರಿ. ಇದು 149 ರುಪೀಸ್ ತೊಗೊಂಡ್ರಿ. ಇದ್ರೊಳಗೆ 5 ಪೀಸ್ ಇದಾವ್ರಿ. ಇದ್ರಾಗ 5 ಪೀಸಿಂದ ಒಂದು ಪ್ಯಾಕ್ ಐತ್ರಿ. ಒಂದು ತೊಗೊಂಡ್ರಿ ನಿನ್ನೆ. ಆಮೇಲೆ ಫ್ರೆಂಡ್ಸ ಇಲ್ಲೇ ವಿಡಿಯೋನ ಎಂಡ್ ಮಾಡ್ತೀನಿ ರೀ. ಎಲ್ಲರೂ ನೋಡಿರಿ ಫ್ರೆಂಡ್ಸ ವಿಡಿಯೋನ ಶಾಪಿಂಗ್ ಹೆಂಗೆ ಮಾಡೀವಿ ಅಂಥೇಳಿ. ಆಮೇಲೆ ಕಾಮೆಂಟ್ ಮಾಡಿರಿ ಹೆಂಗೆ ಶಾಪಿಂಗ್ ಮಾಡೀವಿ, ಚಲೋ ಐತಿಲ್ಲ ನಾವು ತೊಗೊಂಡಿದ್ದ ಅಂತೇಳಿ ಕಾಮೆಂಟ್ ಮಾಡಿ ಫ್ರೆಂಡ್ಸ. ಆಮೇಲೆ ನಿಮ್ಮ ಮಕ್ಕಳು ಈ ಥರನಾಗೆ ಶಾಪಿಂಗ್ ಮಾಡ್ತಾರಂತನೂ ಕಮೆಂಟ್ ಮಾಡಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ. ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ. ಬಾಯ್ ಫ್ರೆಂಡ್ಸ್.